ಇನ್ನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ನಟ ದರ್ಶನ್ ಅವರಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು. ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಇವತ್ತು ಆ ವಿಚಾರಣೆ ಬರಬೇಕಾಗಿತ್ತು. ಇದನ್ನ ಮುಂದೂಡಿಕೆ ಮಾಡಿ ಅಂತ ವಕೀಲರು ಕೇಳ್ಕೊಂಡಿರೋದ್ರಿಂದ ಗುರುವಾರಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಅವತ್ತೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇದರ ಮಧ್ಯದಲ್ಲಿ ನಾನು ವಾದ ಮಾಡಲ್ಲ ಅಂತ ಕಪಿಲ್ ಸಿಬ್ಬಲ್ ಅವರು ಹೇಳಿದ್ದಾರೆ. ಯಾಕೆ, ಏನಾಯ್ತು? ಇದು ಮತ್ತೊಂದಿಷ್ಟು ಕಂಟಕವನ್ನ ತಂದಿಡುತ್ತಾ? ಸ್ಟೋರಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಗುರುವಾರದವರೆಗೂ ಡಿ ಗ್ಯಾಂಗಿಗೆ ರಿಲೀಫ್. ದರ್ಶನ್ ಪರ ವಕೀಲ ದಿಢೀರ್ ಬದಲಾವಣೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೈಕೋರ್ಟ್ನಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿ ಆರೋಪಿಗಳ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಬೇಲ್ ರದ್ದು ಕೋರಿ ಪೊಲೀಸರು ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಡಿ ಗ್ಯಾಂಗಿಗೆ ಗುರುವಾರದವರೆಗೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಕೇಸ್ನಿಂದ ಹಿಂದೆ ಸರಿದ ಕಪಿಲ್ ಸಿಬಲ್, ದರ್ಶನ್ ಪರ ಸಿದ್ಧಾರ್ಥ ದವೆ ವಾದ. ಕಳೆದ ವಿಚಾರಣೆಯ ವೇಳೆ ಹಿರಿಯ ವಕೀಲ ಕಪಿಲ್ ಸಿಬಲ್ ದರ್ಶನ್ ಪರ ವಾದ ಮಂಡಿಸಿದ್ರು. ಆದರೆ ಇಂದಿನ ವಿಚಾರಣೆಗೆ ಕಪಿಲ್ ಸಿಬಲ್ ಗೈರಾಗಿದ್ರು. ಹೀಗಾಗಿ ದರ್ಶನ್ ಪರ ಹಿರಿಯ ವಕೀಲ ಸಿದ್ಧಾರ್ಥ ದವೆ ಹಾಜರಾಗಿದ್ರು. ಕೋರ್ಟ್ ಮುಂದೆ ಹಾಜರಾಗಿದ್ದ ವಕೀಲ ಸಿದ್ಧಾರ್ಥ ದವೆ, ಪ್ರಕರಣದ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಿನ್ನೆ ರಾತ್ರಿ ಈ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ಅಧ್ಯಯನವನ್ನ ಮಾಡಬೇಕಿದೆ, ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ನ್ಯಾಯಮೂರ್ತಿ ಪಾರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಗುರುವಾರ ವಿಚಾರಣೆ ನಡೆಸುವುದಾಗಿ ಹೇಳಿದೆ. ಇದೇ ವೇಳೆ ಕೋರ್ಟ್ ಲಿಖಿತ ರೂಪದಲ್ಲಿ ದಾಖಲೆಯನ್ನು ಸಿದ್ಧಪಡಿಸಲು ಹಾಗೂ 75% ಲಿಖಿತ ರೂಪದಲ್ಲಿ ವಾದ ಮಂಡಿಸುವುದಕ್ಕೆ ಸೂಚನೆ ಕೊಟ್ಟಿದೆ. ಕೆಲಕಾಲ ಅಷ್ಟೇ ವಾದ ಮಂಡನೆಗೆ ಅವಕಾಶ ಕೊಡುವುದಾಗಿ ಪೀಠ ಹೇಳಿದ್ದು, ಅಲ್ಲದೆ ಉಳಿದ ಆರೋಪಿಗಳ ವಾದ ಆಲಿಸಿದ ಬಳಿಕ ಕೋರ್ಟ್ ಅಂತಿಮ ತೀರ್ಪು ಕೊಡುವ ಸಾಧ್ಯತೆ ಇದೆ. ದರ್ಶನ್ ಮತ್ತು ಸಹಚರರ ಬೇಲ್ ಮೇಲ್ಮನೆಯ ವಿಚಾರಣೆ ಸುಪ್ರೀಂ ಕೋರ್ಟ್ ಮುಂದೆ ಬರಬೇಕಾಗಿತ್ತು, ಬಂದಿತ್ತು. ಆದರೆ ದರ್ಶನ್ ಪರ ಮತ್ತು ಸಹಚರರ ಪರ ವಕೀಲರಾದ ಕಪಿಲ್ ಸಿಬಲ್ರವರು ಇವತ್ತು ಹಾಜರಾಗಿಲ್ಲ. ಅವರ ಬದಲಾಗಿ ಇವತ್ತು ಸಿದ್ಧಾರ್ಥ್ ದಬೆ ಅವರನ್ನು ಈ ದರ್ಶನ್ ಮತ್ತು ಸಹಚರರು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅವರನ್ನು ಬ್ರೀಫ್ ಮಾಡೋಕ್ಕೆ 12 ಗಂಟೆಗೆ ಹೋಗಿದ್ದರಿಂದ ಅವರಿಗೆ ಟೈಮ್ ಸಿಕ್ಕಿಲ್ಲ ನೋಡ್ಕೊಳ್ಳೋಕ್ಕೆ, ಓದಲಿಕ್ಕೆ. ಅದಕ್ಕೆ ಮತ್ತೆ ಗುರುವಾರವರೆಗೆ ಕೋರ್ಟ್ ಟೈಮ್ ಕೊಟ್ಟಿದೆ. ಅದಕ್ಕಾಗಿ ಸಿದ್ಧಾರ್ಥ್ ದಬೆಯವರು ಗುರುವಾರ 24 ಜುಲೈ ಈ ಕೇಸ್ ಮತ್ತೆ ಮರು ವಿಚಾರಣೆ ಬರ್ತದೆ ಮೇಲ್ಮನೆ. ಅವತ್ತು ದರ್ಶನ್ ಮತ್ತು ಸಹಚರರ ಭವಿಷ್ಯ ನಿರ್ಧಾರ ಆಗತ್ತಂತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ನಿಂದ ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳು ಜಾಮೀನನ್ನು ಪಡ್ಕೊಂಡಿದ್ದಾರೆ. ಈ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಹೀಗೆ ಸಲ್ಲಿಸಿರುವಂಥ ಮೇಲ್ಮನವಿ ಅರ್ಜಿಯನ್ನು ಗುರುವಾರ ವಿಚಾರಣೆ ನಡೆಸೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಅಂದುಕೊಂಡಂಗೆ ಹಾಗಿದ್ರೆ ಅಂತಿಮವಾದಂಥ ವಿಚಾರಣೆ ನಡೆದು ಇವತ್ತು ತೀರ್ಪು ಕೂಡ ಪ್ರಕಟ ಆಗಬೇಕಾಗಿತ್ತು. ಹಿರಿಯ ವಕೀಲ ಕಪಿಲ್ ಸಿಬಲ್ ಗೈರಾಗಿದ್ದಂಥ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ನಡೀಲಾ ಇಲ್ಲ. ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಹಾಜರಾಗಿ ವಾದವನ್ನು ಮಂಡಿಸಬೇಕಾಗಿತ್ತು. ಇದಾದ ಬಳಿಕ ತೀರ್ಪು ಪ್ರಕಟಿಸುವಂಥ ಪ್ರಕ್ರಿಯೆಗಳು ಕೂಡ ಆಗಬೇಕಾಗಿತ್ತು. ಆದರೆ ಕಪಿಲ್ ಸಿಬಲ್ ಬೇರೆ ಪ್ರಕರಣಗಳಲ್ಲಿ ಬ್ಯುಸಿ ಆಗಿದ್ದಂಥ ಹಿನ್ನೆಲೆಯಲ್ಲಿ ನಟ ದರ್ಶನ್ ಪರವಾಗಿ ಹಾಜರಾಗಿ ವಾದವನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ದವೆ ಅವರು ಹಾಜರಾಗಿದ್ದರು. ಅವರು ಈ ಪ್ರಕರಣದ ಬಗ್ಗೆ ಪೂರ್ಣವಾದಂಥ ಅಧ್ಯಯನವನ್ನು ಮಾಡಿಕೊಂಡಿಲ್ಲ. ಹೀಗಾಗಿ ವಿಚಾರಣೆಗೆ ಒಂದಷ್ಟು ಸಮಯಾವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು. ಈ ಮನವಿಯನ್ನು ಆಲಿಸಿದಂಥ ನ್ಯಾಯಮೂರ್ತಿ ಪಾರ್ದಿವಾಲಾ ನೇತೃತ್ವದ ದ್ವಿಸದಸ್ಯ ಪೀಠ ಗುರುವಾರಕ್ಕೆ ವಿಚಾರಣೆಯನ್ನು ಮುಂದಿಡಿದೆ. ಸೊ ಗುರುವಾರದ ದಿನದಂದು ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳು, ಪವಿತ್ರ ಗೌಡ ಇನ್ನುಳಿದಂತೆ 5 ಮಂದಿ ಆರೋಪಿಗಳೇನಿದ್ದಾರೆ ಅವರ ಎಲ್ಲರ ವಾದವನ್ನು ಆಲಿಸುತ್ತೆ. ಅದಾದ ಬಳಿಕ ಅಂತಿಮ ತೀರ್ಪನ್ನು ಕೊಡುವಂತ ಸಾಧ್ಯತೆಗಳಿದ್ದಾವೆ. ನಟ ದರ್ಶನ್ಗೆ ಕಾದಿದೆಯಾ ಸಂಕಷ್ಟ? ಕಳೆದ ವಿಚಾರಣೆಯಲ್ಲಿ ಭಿನ್ನಾಭಿಪ್ರಾಯ ಹೊರಹಾಕಿದ ಜಡ್ಜ್. ಕಳೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಮತ್ತು ಇತರ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡುವ ವಿಚಾರಕ್ಕೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಹೈಕೋರ್ಟ್ ತನ್ನ ವಿವೇಚನೆಯನ್ನು ಬಳಸಿದ ರೀತಿ ನನಗೆ ಮನದಟ್ಟಾಗಿಲ್ಲ ಅಂತ ಹೇಳಿತ್ತು. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ಜಾಮೀನು ನೀಡುವಾಗ ಹೈಕೋರ್ಟ್ ಸೂಕ್ತವಾಗಿ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂಥೇಳಿ ನ್ಯಾಯಮೂರ್ತಿಗಳು ಅಭಿಪ್ರಾಯಪಟ್ಟಿದ್ರು. ಹೀಗಾಗಿ ಮುಂದಿನ ವಿಚಾರಣೆ ಬಹಳಷ್ಟು ಮಹತ್ವದ್ದಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಜಾಮೀನನ್ನು ಕೊಡುವಾಗ ಹೈಕೋರ್ಟ್ ಸೂಕ್ತವಾಗಿ ತನ್ನ ವಿವೇಚನೆ ಬಳಸಿಲ್ಲ. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ಪರಿಶೀಲಿಸಿದ್ದೇವೆ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣಿಸ್ತಿದೆ. ಬೇಲ್ ನೀಡೋದಕ್ಕೆ ಹೇಗಾದರೂ ಒಂದು ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣಿಸ್ತಿದೆ. ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿದೆ ಅನ್ನುವುದನ್ನು ನೀವು ಗಮನಿಸಿರಬಹುದು. ನಟ ದರ್ಶನ್ ಪರ ವಕೀಲ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತು. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಕಳೆದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ರೀತಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿತ್ತು. ಹೈಕೋರ್ಟ್ ನೀಡಿದಂತಹ ಜಾಮೀನಲ್ಲಿ ಮಧ್ಯಪ್ರವೇಶ ಮಾಡುವಂತಹ ಸುಳಿವನ್ನು ಕೊಟ್ಟಿತ್ತು.
ಬಹಳಷ್ಟು ವಿಚಾರಗಳನ್ನು ಹೈಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸುವಂಥ ಕೆಲಸವನ್ನು ಮಾಡಿತು. ನಟ ದರ್ಶನ್ಗೆ ಕೊಟ್ಟಿರುವಂಥ ಜಾಮೀನಿನ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸಿದಂಥ ಸುಪ್ರೀಂ ಕೋರ್ಟ್ ಇದನ್ನು ಉದ್ದೇಶಪೂರ್ವಕವಾಗಿ ಕೊಟ್ಟಂತೆ ಕಾಣಿಸ್ತಾ ಇದೆ. ಈ ಒಂದು ಆದೇಶದಲ್ಲಿ ಚಟಪಟಿಕೆಗಳು ಕಾಣಿಸ್ತಾ ಇರುವಂಥದ್ದು ಮುಖ್ಯವಾಗಿ ಜಾಮೀನು ಕೊಡ್ಲಿಕ್ಕೋಸ್ಕರನೇ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಮತ್ತು ಗ್ರೌಂಡ್ಸ್ಗಳನ್ನು ಹುಡುಕಿದಂತೆ ಕಾಣಿಸ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಮರ್ಥವಾದಂಥ ವಾದವನ್ನು ಮಂಡಿಸಬೇಕು ಅಂತ ನಟ ದರ್ಶನ್ ಪರ ವಕೀಲರಿಗೆ ಸೂಚನೆಯನ್ನು ಕೊಟ್ಟಿತ್ತು. ಹೀಗಾಗಿ ಗುರುವಾರ ನಡೆಯುವಂಥ ವಿಚಾರಣೆ ಏನಿದೆ ಇದು ಸಾಕಷ್ಟು ಮಹತ್ವದಾಗಿರುವಂಥದ್ದು. ಅವತ್ತು ನಟ ದರ್ಶನ್ ಮತ್ತು ಇತರೆ ಆರೋಪಿಗಳ ಪರ ವಕೀಲರು ಮಾಡುವಂಥ ವಾದವನ್ನು ಪರಿಗಣಿಸಿಕೊಂಡು ಜಾಮೀನನ್ನು ಮುಂದುವರಿಸಬೇಕಾ ಅಥವಾ ರದ್ದುಗೊಳಿಸಬೇಕಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಕೇವಲ ನಟ ದರ್ಶನ್ ಮಾತ್ರ ಅಲ್ಲದೆ ಉಳಿದಂತೆ ಎಲ್ಲ ಆರೋಪಿಗಳ ಭವಿಷ್ಯವೂ ಕೂಡ ಅಂದೇ ನಿರ್ಧಾರವಾಗುವಂಥ ಸಾಧ್ಯತೆಗಳಿದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದ್ರೆ ಮತ್ತೊಂದು ಕಡೆ ನಟ ದರ್ಶನ್ ಥೈಲ್ಯಾಂಡ್ ನಲ್ಲಿ ಫುಲ್ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ. ಥೈಲ್ಯಾಂಡ್ ನಲ್ಲಿ 4 ದಿನಗಳಿಂದ ಡೆವಿಲ್ ಸಾಂಗ್ ಶೂಟಿಂಗ್ ನಡೀತಾ ಇದೆ. ಕುಟುಂಬ ಸಮೇತರಾಗಿ ಥೈಲ್ಯಾಂಡ್ಗೆ ತೆರಳಿರುವ ದರ್ಶನ್ ಚಿತ್ರೀಕರಣ ಮುಗಿದ ನಂತರ 4-5 ದಿನ ಅಲ್ಲೇ ಇದ್ದು ಜುಲೈ 25ರ ನಂತರ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ಒಟ್ನಲ್ಲಿ ಡಿ ಗ್ಯಾಂಗಿಗೆ ಹೈಕೋರ್ಟ್ ಬೇಲ್ ನೀಡಿರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ಗುರುವಾರ ಆದೇಶವನ್ನು ನೀಡುತ್ತಾ ಅಥವಾ ವಿಚಾರಣೆಯನ್ನಷ್ಟೇ ನಡೆಸುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.